ಚಿಂತನೆ ಎಂಬುದು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ವ್ಯಕ್ತಿಯ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಮಾನವನ ಮನಸ್ಸು, ಆತ್ಮ ಮತ್ತು ದೈವಿಕತೆಯ ಮಧ್ಯೆ ಸಂಬಂಧವನ್ನು ಬಲಪಡಿಸುವ ಅತ್ಯಂತ ಶಕ್ತಿಯುತ ಸಾಧನವಾಗಿದೆ. ಆಧ್ಯಾತ್ಮಿಕ ಚಿಂತನೆ ಅಂತರ್ನಿರೀಕ್ಷಣೆ, ಆಲೋಚನೆ ಮತ್ತು ವಿವೇಕದ ಸಮನ್ವಯವನ್ನು ಒಳಗೊಂಡಿರುತ್ತದೆ. ಆಧ್ಯಾತ್ಮಿಕ ಚಿಂತನೆಯು ವ್ಯಕ್ತಿಯು ತನ್ನ ಆಂತರಿಕ ವ್ಯಕ್ತಿತ್ವವನ್ನು ಅರಿಯಲು, ಮನಸ್ಸಿನ ಶಾಂತಿಯನ್ನು ಹೊಂದಲು ಮತ್ತು ದೈವಿಕ ಸತ್ಯವನ್ನು ಅರಿಯಲು ನೆರವಾಗುತ್ತದೆ. ಚಿಂತನೆಯು ಪ್ರತಿದಿನದ ಜೀವನದಲ್ಲಿ ಸತ್ಯತೆಯ ಅರ್ಥವನ್ನು ವಿವರಿಸಲು, ಅವನ ಅವಶ್ಯಕತೆಗಳನ್ನು ಪೂರೈಸಲು ಮತ್ತು ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕ ಚಿಂತನೆಯು ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ಶುದ್ಧಗೊಳಿಸಲು, ಅವುಗಳ ಮೂಲವನ್ನು ಪತ್ತೆಹಚ್ಚಲು ಮತ್ತು ಅವುಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುತ್ತದೆ. ಇದು ಧ್ಯಾನ, ತಪಸ್ಸು ಮತ್ತು ನಿಷ್ಠಾವಂತ ಅಧ್ಯಯನದ ಮೂಲಕ ಸಾಧಿಸಬಹುದಾಗಿದೆ. ಧ್ಯಾನವು ವ್ಯಕ್ತಿಯು ತನ್ನ ಆತ್ಮದ ಆಳಕ್ಕೆ ಹೋಗಿ ಮನಸ್ಸನ್ನು ಶಾಂತಗೊಳಿಸಿ ಮತ್ತು ದೈವಿಕತೆಯೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕ ಚಿಂತನೆಯು ವ್ಯಕ್ತಿಯು ತನ್ನ ಜೀವನದ ಗುರಿಗಳನ್ನು ವಿಶ್ಲೇಷಿಸಲು, ಜೀವನದ ಶ್ರೇಷ್ಠತೆಯನ್ನು ತಿಳಿಯಲು ಮತ್ತು ದೈವಿಕ ಯೋಜನೆಗಳನ್ನು ಅರಿಯಲು ಸಹಾಯ ಮಾಡುತ್ತದೆ. ಈ ಚಿಂತನೆಯು ವ್ಯಕ್ತಿಯು ತನ್ನ ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ಪರಿಶೀಲಿಸಲು, ಅವುಗಳನ್ನು ನಿಯಂತ್ರಿಸಲು ಮತ್ತು ಅವುಗಳನ್ನು ಶುದ್ಧಗೊಳಿಸಲು ಪ್ರೇರೇಪಿಸುತ್ತದೆ. ಚಿಂತನೆಯು ವ್ಯಕ್ತಿಯು ತನ್ನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಜೀವನದ ಸಮತೋಲನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದು ಆತ್ಮದ ಶುದ್ಧತೆ, ಮನಸ್ಸಿನ ಶಾಂತಿ ಮತ್ತು ದೈವಿಕತೆಯ ಅರಿವನ್ನು ಬೆಳೆಸುವ ಪ್ರಯತ್ನವಾಗಿದೆ. ಆಧ್ಯಾತ್ಮಿಕ ಚಿಂತನೆಯು ವ್ಯಕ್ತಿಯು ತನ್ನ ಆತ್ಮವನ್ನು, ಮನಸ್ಸನ್ನು ಮತ್ತು ದೇಹವನ್ನು ಶುದ್ಧಗೊಳಿಸಲು, ಅವುಗಳನ್ನು ಸಮತೋಲನದಲ್ಲಿಡಲು ಮತ್ತು ದೈವಿಕತೆಯನ್ನು ಪ್ರಪಂಚದಲ್ಲಿ ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಇದು ದಯೆ, ಸಹಾನುಭೂತಿ ಮತ್ತು ಪ್ರೀತಿಯನ್ನು ಬೆಳೆಸುವ ಮೂಲಕ ಅವನ ಬದುಕಿನಲ್ಲಿ ಶಾಂತಿ, ಸಂತೋಷ ಮತ್ತು ಸಮಾಧಾನವನ್ನು ತರಲು ಸಹಾಯ ಮಾಡುತ್ತದೆ. ಚಿಂತನೆಯು ಒಬ್ಬ ವ್ಯಕ್ತಿಯು ತನ್ನ ಆತ್ಮದ ಆಳವಾದ ಅರ್ಥವನ್ನು ತಿಳಿಯಲು, ದೈವಿಕತೆಯನ್ನು ಹೊಂದಲು ಮತ್ತು ಜೀವನದ ಸತ್ಯತೆಯನ್ನು ಅರಿಯಲು ಸಹಾಯ ಮಾಡುತ್ತದೆ. ಇದು ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ಒದಗಿಸಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಏಕಾಗ್ರತೆ, ಶ್ರೇಷ್ಠತೆ ಮತ್ತು ಮಾನಸಿಕ ಶಾಂತಿಯನ್ನು ಸಾಧಿಸಲು ನೆರವಾಗುತ್ತದೆ. ಅಂತಿಮವಾಗಿ, ಚಿಂತನೆಯು ಒಂದು ದಾರಿಯಾಗಿ ವ್ಯಕ್ತಿಯು ತನ್ನ ಜೀವನದ ಗುರಿಗಳನ್ನು ಅರಿಯಲು, ದೈವಿಕತೆಯನ್ನು ಹೊಂದಲು ಮತ್ತು ಆತ್ಮದ ಶುದ್ಧತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದು ಮಾನವನ ಆತ್ಮದ ಆಳವನ್ನರಿಯಲು, ದೈವಿಕತೆಯ ನಿಜವಾದ ಅರ್ಥವನ್ನು ಅರಿಯಲು ಮತ್ತು ದೈವಿಕತೆಯ ಮಾರ್ಗವನ್ನು ಅನುಸರಿಸಲು ಶಕ್ತಿ ನೀಡುತ್ತದೆ. ಈ ಚಿಂತನೆಯು ವ್ಯಕ್ತಿಯು ತನ್ನ ಜೀವನದಲ್ಲಿ ಪ್ರೀತಿಯ, ದಯೆಯ ಮತ್ತು ಸಹಾನುಭೂತಿಯ ಗುಣಗಳನ್ನು ಬೆಳೆಸುವ ಮೂಲಕ ತನ್ನ ಆತ್ಮವನ್ನು ಶುದ್ಧಗೊಳಿಸಲು ಮತ್ತು ದೈವಿಕತೆಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ನೀವು ಈ ಸಂಕ್ಷಿಪ್ತ ವಿವರಣೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಭಕ್ತಿ ನಾಮ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗಾಗಿ ನಾವು ಹೆಚ್ಚು ಆಧ್ಯಾತ್ಮಿಕ ವಿಷಯಗಳನ್ನು ತರುವಂತೆ ಮಾಡಬಹುದು. ವೀಕ್ಷಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.